ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ಜನರು ಕೇಳ್ತಾ ಇದ್ರಲ್ವಾ, ಏನು ನಿಮ್ಮ ಬಾಕ್ಸ್ ಬಿಸ್ನೆಸ್ ಏನಾಯಿತು, ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ವಲ್ಲ, ಹೇಗಾಗ್ತಾ ಇದೆ ಸೇಲ್ಸು, ಏನು ಕತೆ ಹೇಳಿ ಅದ್ರ ಬಗ್ಗೆನೂ ಅಂತ ಕೇಳ್ತಾ ಇದ್ರಲ್ವಾ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಏಕೆಂದರೆ ನಮ್ಮ ಬಾಕ್ಸ್ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಜವಾಗ್ಲೂ ನಾನೊಬ್ಳು ಲೇಡಿ ಆಗಿ ಅಂದರೆ ಇದು ವರ್ಕೌಟ್ ಆಗತ್ತಾ ಇಲ್ವೋ, ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ, ನನಗೆ ಅದೇನು ಐಡಿಯಾನೇ ಇರಲಿಲ್ಲ. ಬಟ್ ಇವಾಗ ಅಂತೂ ಅದು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಏನು ಗೊತ್ತಾ, ಬನ್ನಿ ತೋರಿಸ್ತೀನಿ. ಎಲ್ಲಿ ನೋಡಿ, ಇದೇ ಲಾಸ್ಟ್ ಸ್ಟಾಕ್. ಅಂದರೆ ನಿನ್ನೆಗೆ ಈ ಸ್ಟಾಕ್ ಖಾಲಿ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಬಾಕ್ಸ್ಗಳು ತೊಗೊಂಡು ಬಂದಾಗ ಎಷ್ಟು ತಿಂಗಳು ಬೇಕೋ ಏನೋಪ್ಪ ಇದು ಖಾಲಿ ಆಗಲಿಕ್ಕೆ, ಎಷ್ಟು ಟೈಮ್ ತೊಗೊಳುತ್ತೇನೋ ಅಂದ್ಕೊಂಡೆ. ವಿತಿನ್ 2 ಮಂತ್ಸಲ್ಲಿ ಸ್ಟಾಕ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ನಾವು ಅದು ವೆಬ್ಸೈಟಲ್ಲಿ ಕೂಡ ಹಾಕ್ಬಿಟ್ಟಿದ್ದೀವಿ. 800 ml ಬಾಕ್ಸಸ್ ಇದೆ ಅಲ್ವಾ, ಔಟ್ ಆಫ್ ಸ್ಟಾಕ್ ಅಂತ. ಏಕೆಂದರೆ ಆರ್ಡ್ರ್ ಮೇಲೆ ಬರ್ತಾನೇ ಇದೆ, ಹೇಳೋಕ್ಕೂ ಆಗ್ತಾಯಿಲ್ಲ. ಸೊ ಹಾಗಾಗಿ ಆ ವೆಬ್ಸೈಟಲ್ಲೇ ಹಾಕಿಬಿಟ್ಟಿದ್ದೀವಿ. ಆದರೆ 1200 ml ಇದೆ ಅಲ್ವಾ, ಸೊ ಅದು ಸ್ವಲ್ಪ ಕ್ವಾಂಟಿಟಿ ಇದೆ. ನಾವು ಏನು ಅಂದ್ಕೊಂಡ್ವಿ, 2 ಸೈಜ್ ಬಾಕ್ಸ್ ಇಟ್ಬಿಟ್ರೆ ಹೆಲ್ಪ್ ಆಗುತ್ತೆ. ಚಿಕ್ಕ ತೊಗೊಳ್ಳೋರು ಚಿಕ್ಕ ತೊಗೊಳ್ಳಿ, ದೊಡ್ಡದು ತೊಗೊಳ್ಳೋರು ದೊಡ್ಡದು ತೊಗೊಳ್ಳಿ. ಜಸ್ಟ್ ಚಿಕ್ಕ ಬಾಕ್ಸಿಗೆ ದೊಡ್ಡ ಬಾಕ್ಸಿಗೆ ಜಸ್ಟ್ 250 ರೂಪೀಸ್ ಡಿಫ್ರೆನ್ಸ್ ಅಷ್ಟೇ. 1200 ml ಇದಲ್ವ, ಅದು ದೊಡ್ಡ ಬಾಕ್ಸು, ಅದು 250 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ಸೈಜ್ ನೋಡಿ, ಇದು 800 ml, ಅದು 1200 ml, 400 ml ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ದೊಡ್ಡ ಬಾಕ್ಸೇ ಖಾಲಿ ಆಗಿಬಿಡತ್ತೆ ಬೇಗ ಅಂತ ಅಂದ್ಕೊಂಡಿದ್ದೆ. ಬಟ್ ಚಿಕ್ಕ ಬಾಕ್ಸ್ಗಳೇ ಖಾಲಿ ಆಗೋಗ್ಬಿಟ್ಟಿದೆ. ಸೊ ಇದೇ ಲಾಸ್ಟ್ ಸ್ಟಾಕ್, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾವೇನು ಮಾಡ್ತೀವಿ ಗೊತ್ತಾ, ಸೊ ನಿನ್ನೆ ಬಂದಿರತ್ತಾ, ಇವತ್ತಿಗೆಲ್ಲ ಶಿಪ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಬಿಡ್ತೀವಿ. ಕೆಲವ್ರು ಅಂದ್ಕೊಳ್ತಾರೆ, ಇವಾಗ ನಾವು ಬುಕ್ ಮಾಡಿದ್ರೆ ಯಾವಾಗೋ ಬರುತ್ತೆ, ಯಾವಾಗೋ ಸಿಗತ್ತೇನೋ ಅಂತ. ಆ ಥರ ಏನೂ ಇಲ್ಲ. ಸೊ ಇವತ್ತು ಆರ್ಡರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇಗೆ ರೆಡಿ ಮಾಡಿಟ್ಟಿರ್ತೀವಿ, ತೊಗೊಂಡು ಹೋಗ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ 11:30ಗೆಲ್ಲ ತೊಗೊಂಡು ಹೋಗ್ಬಿಡ್ತಾರೆ. ಫ್ರೆಂಡ್ಸ್, ನಾವಂತೂ ಈ ಥರ ರೆಡಿ ಇಟ್ಟಿರ್ತೀವಿ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಮಳೆ ಜಾಸ್ತಿ ಇರುತ್ತೆ ಅಥವಾ ಏನೋ ಸಮ್ ಇಶ್ಯೂಸ್ ಏನಾದರೂ ಆಯಿತು ಅಂದ್ಕೊಳ್ಳಿ, ಅವ್ರು ತೊಗೊಂಡು ಹೋಗೋದು ಕೆಲವೊಂದು ಸಲ ಲೇಟ್ ಆಗುತ್ತೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಆರ್ಡ್ರ್ ಮಾಡ್ಕೊಂಡಿರ್ತಾರಲ್ವ, ಅವ್ರ ನಂಬರ್ ಏನೋ ಮಿಸ್ಟೇಕ್ ಆಗಿರುತ್ತೆ, ಸ್ವಲ್ಪ ಅಡ್ರೆಸ್ ಏನೋ ಚೇಂಜ್ ಆಗಿರುತ್ತೆ, ಪಿನ್ ಕೋಡ್ ಏನೋ ರಾಂಗ್ ಇರುತ್ತೆ ಅಂದ್ಕೊಳ್ಳಿ. ಸೊ ಅಂಥ ಟೈಮ್ನಲ್ಲಿ ಮಾತ್ರ ಸ್ವಲ್ಪ ಲೇಟಾಗಿ ರೀಚ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆನ್ ಟೈಮ್ಗೆ 3 to 5 days ಒಳಗಡೆ ರೀಚ್ ಆಗಿಬಿಟ್ಟಿರುತ್ತೆ. ಯಾಕೆ ಈ ಬಿಸ್ನೆಸ್ ಇಷ್ಟೊಂದು ಸಕ್ಸಸ್ ಆಯಿತು ಗೊತ್ತಾ? ಇನ್ನೊಂದು ನಿಮಗೆ ತೋರಿಸೋದಿದೆ, ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ ಬನ್ನಿ, ನಮ್ಮ ಸ್ಟೋರೇಜ್ ರೂಮು. ಇದೆಲ್ಲ ಬಾಕ್ಸ್ಗಳು ಫುಲ್ ಅನ್ಕೊಂಡ್ಬಿಟ್ಟಿರ. ಎಲ್ಲದರಲ್ಲೂ 1-2 ಬಾಕ್ಸ್ಗಳಿದೆ. ಅದು ಅಂದರೆ ನಾವು ಅರ್ಜೆಂಟಿಗೆ ಖಾಲಿ ಬಾಕ್ಸ್ಗಳು ತೊಗೊಂಡಿರ್ತೀವಿ, ಒಂದೊಂದು ಉಳಿದಿರುತ್ತಲ್ಲ, ಹಂಗಂಗೆ ಇಟ್ಟಿರುವಂಥದ್ದು. ಇವುಗಳಲ್ಲಿ ಏನು ಬಾಕ್ಸ್ಗಳಿಲ್ಲ, 1-2 ಹಾಗೆ ಇದೆ. ತೊಗೊಂಡ್ಬಿಟ್ಟು ಎಲ್ಲ ಸ್ಟಾಕ್ ತೊಗೊಂಡು ಹೋಗ್ತೀವಲ್ವ ಪ್ಯಾಕ್ ಮಾಡಲಿಕ್ಕೆ. ಸೊ ಆ ಟೈಮ್ನಲ್ಲಿ ಒಂದೊಂದೇ ಬಾಕ್ಸ್ ತೊಗೊಂಡು ಹೋಗ್ತೀವಿ. ಇನ್ನು ಉಳಿದಿರೋ ಸ್ಟಾಕ್ ಬಂದುಬಿಟ್ಟು ಇದಿಷ್ಟು. ಇದು ಬಂದು 1200 ml. 800 ml ಅಂತೂ ಒಂದೂ ಇಲ್ಲ ಇಲ್ಲಿ. ಅದಕ್ಕಾಗಿ ನಾವು ಈ ಟೈಮ್ ಡಬಲ್ ಆರ್ಡರ್ ಮಾಡಿದ್ದೀವಿ. ಅಂದರೆ ಲಾಸ್ಟ್ ಟೈಮ್ಗಿಂತ 3 ಪಟ್ಟು ಜಾಸ್ತಿನೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಇನ್ನೇನು 20 ಡೇಸಲ್ಲಿ ಬಂದುಬಿಡತ್ತೆ ಆ ಸ್ಟಾಕ್ ಕೂಡ. ಸೊ ಹಾಗಾಗಿ ಸ್ವಲ್ಪ ರೂಮ್ ಎಲ್ಲ ಖಾಲಿ ಮಾಡಿಬಿಡೋಣ, ಈ ಬಾಕ್ಸ್ಗಳೆಲ್ಲ ಎತ್ತಿಟ್ಬಿಡೋಣ ಅಂತೇಳಿ ಬಂದೆ. ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಅಂದರೆ ಆ ಬಾಕ್ಸ್ಗಳೆಲ್ಲ ಆರಾಮಾಗಿ ಇಡ್ಸತ್ತೆ ಅಂತ. ಇನ್ನು ಖಾಲಿ ಆಗೋಗ್ಬಿಟ್ಟಿದೆ. ಅವಾಗ ನೀವು ನೋಡಿದಾಗ ಹೆಂಗಿತ್ತು, ಇದು ಫುಲ್ಲು, ಇದು ಓಡಾಡೋಕೆ ಇಷ್ಟೇ ಜಾಗ ಇದ್ದಿದ್ದಲ್ಲ ರಜಾ, ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ ನಾನು. ಫುಲ್ ಆಗೋಗ್ಬಿಟ್ಟಿತ್ತು ಈ ಕಡೆ ಎಲ್ಲ. ಈ ಕಡೆ ಫುಲ್ಲು, ಮತ್ತು ಇಲ್ಲಿ ಫುಲ್ಲು ಇದಿಷ್ಟು, ಇದೆಲ್ಲ ಈಗ ಖಾಲಿ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇಷ್ಟು ಬಿಸ್ನೆಸ್ ಐಡಿಯಾ ಸಕ್ಸಸ್ಫುಲ್. ಆ್ಯಕ್ಚುಲಿ ನನಗೆ ಈ ಐಡಿಯಾ ಯಾಕೆ ಬಂತು ಗೊತ್ತಾ, ಈಗ ಸಾಧಾರಣವಾಗಿ ನೋಡೇ ಇರ್ತೀರ ನೋಡಿ, ಪ್ರತಿ ಮಗು ಇರೋಂತಹ ತಾಯಂದ್ರಿಗೆ ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನಗೆ ನಮ್ಮ ತಂಗಿ ಹೇಳ್ತಾ ಇದ್ಲು, ರೇಖಾ, ನೋಡು ಶುಭ, ಮೋಕ್ಷಿಗೆ 2-3 ಬಾಕ್ಸ್ ಕೊಟ್ಟು ಕಳಿಸ್ಬೇಕು ಸ್ಕೂಲ್ಗೆ, ಒಂದು ಅಲ್ಲಿ ಬಿಟ್ಟು ಬರ್ತಾನೆ, ಒಂದು ತೊಗೊಂಡು ಬರ್ತಾನೆ, ನನಗಂತೂ ಸಾಕಾಗ್ಬಿಟ್ಟಿದೆ ಅಂತ. ಅದಾದಮೇಲೆ ಕೆಲವು ದಿವಸ ಆದಮೇಲೆ ನನಗೂ ಆ ಎಕ್ಸ್ಪೀರಿಯನ್ಸ್ ಆಯಿತು. ಈಗ ನಮ್ಮ ಚಿನಿಮ ಸ್ಕೂಲಿಗೆ ಹೋಗ್ತಾ ಇದ್ದಾಳಲ್ವ, ಅವಳಿಗೆ 2 ಬಾಕ್ಸ್ ಅಂತೂ ಕಂಪಲ್ಸರಿಯಾಗಿ ಕೊಟ್ಟು ಕಳಿಸ್ಲೇಬೇಕು. ಅದೇನಾಗುತ್ತೆ ಗೊತ್ತಾ, ಈಗ ಸ್ನ್ಯಾಕ್ಸ್ ಎಲ್ಲ ಸ್ಕೂಲ್ಗಳಲ್ಲಿ ಸ್ನ್ಯಾಕ್ಸ್ ಹಾಕಿ ಕಳಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ ಕಂಪಲ್ಸರಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ ಗೊತ್ತಾ, ಈಗ ನಾವೇನೋ ಒಂದು ಸ್ವೀಟ್ ಕೊಟ್ವಿ ಅಂದ್ಕೊಳ್ಳಿ,
ಸ್ವೀಟ್ ಜೊತೆಗೆ ಬೇರೆ ಫ್ರೂಟ್ಸ್ ಹಾಕಿ ಕೊಡಕ್ಕಾಗೋದಿಲ್ಲ, ಮೆತ್ತಗಾಗೋಗ್ಬಿಡತ್ತೆ. ಇಲ್ಲ ನೀವು ಆಮೇಲೆ ಎಲ್ಲ ಸ್ಕೂಲ್ಸ್ ಅಲ್ಲಿ ಜಂಕ್ ತರಬೇಡ್ರಿ ಅಂತ ಹೇಳ್ತಾರೆ. ಹೌದು, ಸೊ ಹೆಲ್ದಿ ಸ್ನಾಕ್ಸ್ ಕಳಿಸ್ಬೇಕು. ಈಗೇನು ಅದೇ ವೆಜಿಟೇಬಲ್ ಸಾಲಡ್ ಆಗಿರ್ಬೋದು, ಈ ತರ ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು, ಈ ತರದೇ ಕಳಿಸ್ಬೇಕು. ಎಲ್ಲ ಪ್ಯಾಕೇಜಿಂಗ್ ಏನು ಇರಲ್ಲ ಅದಕ್ಕೆ. ಒಂದೇ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗ್ಬಿಡತ್ತೆ. ಸ್ವೀಟ್ ಉಪ್ಪಾಗುತ್ತೆ, ಉಪ್ಪು ಸ್ವೀಟ್ ಆಗುತ್ತೆ ಅಲ್ವಾ. ಸೊ ಅದು ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೆ. ಮಕ್ಕಳು ತಿನ್ನೋದೇ ಇಲ್ಲ, ಎಲ್ಲ ವಾಪಸ್ ತಂದ್ಬಿಡ್ತಾರೆ, ಇದು ಬೇಡ ಚೆನ್ನಾಗಿಲ್ಲ ಅಂತ. ಹಂಗಂತ ಹೇಳಿ ಅವ್ರಿಗೆ 2 ಬಾಕ್ಸ್ ಕೊಟ್ವಿ ಅಂದ್ರೆ 1 ಬಾಕ್ಸ್ ತಿಂತಾರೆ, ಇನ್ನೊಂದು ಬಾಕ್ಸ್ ಓಪನೇ ಮಾಡೋದಿಲ್ಲ. ಸೊ ಹಂಗಾಗಿ ಇದು ನಾನು ಒಬ್ಳೆ ಅಲ್ಲ, ತುಂಬಾ ಜನ ತಾಯಂದಿರು ಫೇಸ್ ಮಾಡ್ತಾ ಇದ್ದಾರೆ. ಅದು ಒಂಥರ ಹೆಂಗಾಗತ್ತೆ ಗೊತ್ತಾ, ದಿನ ಅದೇ ಒಂದು ಟೆನ್ಷನ್ ಆಗ್ಬಿಡತ್ತೆ. ಈ ಬಾಕ್ಸ್ಗಳನ್ನ ಹುಡುಕಿ ಸಪ್ರೇಟ್ ಬಾಕ್ಸ್ಗಳಲ್ಲೇ ಸ್ನಾಕ್ಸ್ನ ಪ್ಯಾಕ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡತ್ತೆ. ಅದನ್ನ ಇದೇ ರೀಸನ್ಗೆ ಈ ಬಿಸ್ನೆಸ್ ಸಕ್ಸಸ್ ಆಗಿರೋದು. ಹೌದು, ಅದನ್ನ ಯೋಚನೆ ಮಾಡಿನೇ ಇದನ್ನ ಮಾಡಿದ್ವಿ. ಈಗ ಏನಾಗತ್ತೆ ಗೊತ್ತಾ, ಈ ಸ್ನಾಕ್ ಬಾಕ್ಸ್ ಅಲ್ಲಿ ನೀವು ಒಂದ್ರಲ್ಲಿ ಏನು ಸ್ಯಾಲೆಡ್ ಹಾಕಿಡ್ಬೋದು, ಇನ್ನೊಂದ್ರಲ್ಲಿ ಸ್ವೀಟು ಅಥವಾ ಏನಾದ್ರು ಸ್ನಾಕ್ಸ್ ಹಾಕಿಡ್ಬೋದು. ಒಂದೇ ಬಾಕ್ಸ್ ಅಲ್ಲಿ ಎಲ್ಲದು ಹಾಕಿಡ್ಬೋದು. ಆ ರೀತಿ ಮನೆಯಲ್ಲಿ ಮಾಡಿದ್ದನ್ನ ಹಾಕ್ಬೋದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಂದ್ರೆ ಕಡಿಮೆ ರೇಟ್ ಇರ್ಬೇಕು. ಅದು ಸ್ಟೀಲ್ ಯಾವ ಕ್ವಾಲಿಟಿ ಇದ್ರೂ ಚಿಂತೆ ಇಲ್ಲ, ಕಡಿಮೆ ರೇಟಿಗೆ ಸಿಗ್ಬೇಕು. ಈ ತರ ಮಾರ್ಕೆಟ್ ರೇಟ್ ಆಗ್ಬಿಟ್ಟಿದೆ. ಆತರ ಜನರಿಲ್ಲ. ನಮ್ಮ ಮಕ್ಕಳಿಗಾಗಿ ನಾವು ಹಣ ಇಡ್ತೀವಿ, ನಾವು ಒಳ್ಳೆ ಕ್ವಾಲಿಟಿ ಬೇಕು, ಫುಡ್ ಗ್ರೇಡ್ ಸ್ಟೀಲ್ ಬೇಕು ಅನ್ನೋರು ಇದಾರೆ. ಅದನ್ನ ನಿನ್ನ ಬಿಸ್ನೆಸ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ಯಾ ನೀನು, ಅದಿಲ್ಲ? ಹೌದು. ನನಗೆ ಇನ್ನೂ ತುಂಬ ಜನರು ಏನು ಹೇಳ್ತಾರೆ ಗೊತ್ತಾ, ಶಾರು ನಾವು ಇದಕ್ಕೆ ಯೋಚನೆ ಮಾಡ್ತಾ ಇದ್ವಿ, ಏನಪ್ಪ ಇದಕ್ಕೆ ಸೊಲ್ಯೂಷನೇ ಇಲ್ಲ ಅಂತ. ನಿಜವಾಗ್ಲೂ ನಿಮ್ಮ ಬಾಕ್ಸ್ ಬಂದು ಒಂದು ಒಳ್ಳೆ ಸೊಲ್ಯೂಷನ್ಸ್ ಬಂದ್ಬಿಡ್ತು, ನಮಗೆ ಒಂದು ಸಿಕ್ಬಿಡ್ತು ಸೊಲ್ಯೂಷನ್. ಅಪ್ಪ ಒಂದೇ ಬಾಕ್ಸಲ್ಲೇ ಮಕ್ಕಳಿಗೆ ಒಂದು 3-4 ವೆರೈಟಿ ಸ್ನ್ಯಾಕ್ ಹಾಕಿ ಕಳಿಸ್ಬೋದು ಅನ್ನೋದು ಬಂತು. ನಮಗೆ ಖುಷಿ ಆಯಿತು ಅಂತ ಹೇಳಿ ನನಗೆ ಆಲ್ರೆಡಿ ಬಾಕ್ಸ್ ತಗೊಂಡವರು ಎಷ್ಟು ಕಾಮೆಂಟ್ಸ್ ಮಾಡಿ ಹೇಳ್ತಿರ್ತಾರೆ ಗೊತ್ತಾ. ಖುಷಿ ಆಗುತ್ತೆ ನನಗೆ. ನಾನೊಬ್ಬಳೇ ಅಲ್ಲ ಇದನ್ನು ಫೇಸ್ ಮಾಡ್ತಾ ಇರೋದು, ತುಂಬ ಜನ ತಾಯಂದ್ರು ಹೀಗೆ ಇದ್ದಾರೆ, ಅದೇ ಯೋಚನೆ ಆಗಿಬಿಟ್ಟಿದೆ ಅನ್ನೋದು ಗೊತ್ತಾಯ್ತು ನನಗೆ. ಇನ್ನೇನು ಹೊಸ ಆರ್ಡರ್ ಮಾಡಿದ್ದೀವಿ, ಇನ್ನೊಂದು 20 ಡೇಸಲ್ಲಿ ಬಂದುಬಿಡುತ್ತೆ. ನಮ್ಗೆ ಇನ್ನೊಂದು ಏನು ಗೊತ್ತಾ, ನಾವು ಹಿಂಗೆ ಯಾರೋ ಸೇಲ್ ಮಾಡ್ತಾ ಇದ್ರೆ ಅವ್ರ ಹತ್ರ ತಂದು ಬಾಕ್ಸ್ಗಳು ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕ್ವಾಲಿಟಿ ಮೆಟೀರಿಯಲ್ ಬೇಕಂದ್ರೆ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಲೇಬೇಕು. ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ಈಗ ಎಲ್ಲರಿಗೂ ಲಾಭ ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ. ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಹೋದ್ರೆ ನಮ್ಗೆ ಕ್ವಾಲಿಟಿನೂ ಸಿಗುತ್ತಾ, ನಮ್ಗೆ ಇಷ್ಟ ಬಂದಂಗೆ ನಾವು ಬೇಕೋ ಹಾಗೆ ಮಾಡಿಸ್ಬೋದು, ರೇಟು ಕಡಿಮೆ ಕೊಡ್ಬೋದು. ಇನ್ನೊಂದು ಗೊತ್ತಾ ರಾಜು, ನಾವು ಈ ಥರ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂಡ್ವಲ್ಲ, ನನ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಮಾಡಿದೆ ಗೊತ್ತಾ. ಫಸ್ಟ್ ನಾವು ತರಿಸ್ಕೊಂಡಾಗ ನಮಗೂ ಸ್ವಲ್ಪ ಚೇಂಜಸ್ ಎಲ್ಲ ಇತ್ತು, ಕೆಲವೊಂದು ಚೇಂಜಸ್. ಸೊ ಅದೆಲ್ಲ ಮಾಡ್ಕೊಳ್ಲಿಕ್ಕೆ ಈಸಿ ಆಗತ್ತೆ. ನಾವು ಬೇರೆಯವ್ರ ಹತ್ರ ಡೈರೆಕ್ಟಾಗಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಅವ್ರ ಹತ್ರ ಏನಿರುತ್ತೆ ಅದು ತೊಗೊಳ್ಬೇಕು. ಬಟ್ ಇದು ಆದರೆ ಏನಾಗುತ್ತೆ, ನಮ್ಗೆ ಹೇಗೆ ಬೇಕೋ ಹಾಗೆ ಫುಡ್ ಗ್ರೇಡ್ ಸ್ಟೀಲ್ ಅಂತೆ, ಮತ್ತು ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೆ ನಾನು. ಆಮೇಲೆ ಇದೇನಿದೆ ಅಲ್ವಾ ಲಿಡ್, ಇದು ಲೀಕ್ ಪ್ರೂಫ್ ಹೌದಿಲ್ವಾ? ಹೌದು, ಲಿಡ್ಡು ಬಂದು ಲೀಕ್ ಪ್ರೂಫ್ ಆಗಿರುತ್ತೆ. ನಮಗೆ ನೀವೇನೇ ಹಾಕಿದ್ರೂ ಆಚೆ ಬರಲ್ಲ. ನೋಡು, ಇಲ್ಲಿ ಸಿಲಿಕಾನ್ ಸೀಲ್ ಇದೆ. ಹೌದು, ಇದು ಲೀಕ್ ಪ್ರೂಫ್ ಹೌದಿಲ್ಲ? ಬಟ್ ಇಲ್ಲಿ ನಾವು ಈಸಿಯಾಗಿ ತೊಳೆಯುವುದಕ್ಕೆ ಬರಬೇಕು ಅಂತ ಶಾರನ್ ಏನು ಪ್ಲಾನ್ ಮಾಡಿದ್ದಾರೆ, ಅಲ್ಲಲ್ಲಿ ಹೋಲ್ಸ್ ಇಟ್ಟಿದ್ದಾರೆ ನೋಡಿ. ಇದರಲ್ಲಿ ಏನಾದರೂ ಲಿಕ್ವಿಡ್ ಹಾಕಿದ್ರೆ ಇದ್ರೊಳಗೆ ಹೋಗ್ಬಿಡುತ್ತೆ. ಅದಕ್ಕಾಗಿ ಇನ್ನ ಏನಾದರೂ ಲಿಕ್ವಿಡ್ ಹಾಕೋದು ಇದ್ರೆ ಮತ್ತೆ ಅದು ತೊಂದರೆ ಆಗಬಾರ್ದು ಅಂತ ಈಗ ಕೆಲವೊಂದು ಸಾರಿ ಜಾಮ್ ಹಾಕೋದಿರುತ್ತೆ, ಚಟ್ನಿ ಸಾಸ್ ಹಾಕೋದಿರುತ್ತೆ, ಚಟ್ನಿ ಇರುತ್ತೆ ಅಂತವ್ರಿಗೆ ಇದು ಸ್ಮಾಲ್ ಬಾಕ್ಸ್. ಹೌದು, ಇದು ಫ್ರೀ ಗಿಫ್ಟ್ ಇದೆ. ಅದು ಕೂಡ ಆಲೋಚನೆ ಮಾಡಿದ್ದಾರೆ ಶಾರನ್. ಇದು ಲೀಕ್ ಪ್ರೂಫ್ ಅಲ್ಲ, ಇದು ಲೀಕ್ ಪ್ರೂಫ್ ಆಗುತ್ತೆ ಹೌದಿಲ್ಲ? ಹೌದು. ಇದನ್ನ ಮುಚ್ಚಿದ್ರೆ ಬಾಕ್ಸ್ ಒಳಗೆ ಇದ್ದಿದ್ದು ಹೊರಗಡೆ ಬರಲ್ಲ. ಇನ್ನೊಂದು ಏನ್ ಗೊತ್ತಾ ರಾಜು, ಈಗ ತುಂಬಾ ಕಮ್ಮಿ ಅನ್ನ ಸಾರು ಇದೆಲ್ಲ ಕೊಟ್ಟು ಕಳ್ಸೋದು. ನೀವು ಬೇಕಾದ್ರೆ ನೋಡು, ನಮ್ಮ ಸುತ್ತಮುತ್ತಲು ಇರೋರ್ನೇ ಕೇಳು, ಬೆಳಗ್ಗೆ ಏನ್ ಮಾಡೋದು ಅಂದ್ರೆ ಪುಳಿಯೋಗರೆ ಮಾಡಿದೆ, ಚಿತ್ರಾನ್ನ ಮಾಡಿದೆ, ಪಲಾವ್ ಮಾಡಿದೆ ಅಂತಾರೆ ಹೊರತಾಗಿ ತುಂಬಾ ಕಮ್ಮಿ ಕಳಿಸ್ತಾರೆ. ಇಲ್ಲ ಅಂತಲ್ಲ, ಅನ್ನ ಸಾರು ಕಳಿಸೋದು ಸ್ವಲ್ಪ ಕಮ್ಮಿನೇ, ಬೆಳಗ್ಗೆನೆ ಎದ್ದು ಮಾಡೋಕ್ಕೂ ಆಗೋದಿಲ್ಲ. ಸೊ ಅದನ್ನ ಯೋಚನೆ ಮಾಡಿಬಿಟ್ಟು ನಾವು ಹೆಂಗಿದ್ರು ಅನ್ನ ಸಾರೆಲ್ಲ ರೆಗ್ಯುಲರ್ ಆಗಿ ತಿಂತಾನೆ ಇರ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ಅವರಿಗೆ ಸ್ವಲ್ಪ ವೆರೈಟಿ ಇರಲಿ, ಚಿತ್ರಾನ್ನ ಮತ್ತೆ ಈ ಥರ ಪಲಾವು, ವೆಜಿಟೇಬಲ್ ಬಾತ್ ಈ ಥರ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡಿ. ಪೂರಿ ದೋಸೆ ಇಡ್ಲಿ ಮಾಡಿದ್ರು ಅದಕ್ಕೆ ಏನಾದ್ರು ಚಟ್ನಿ ಹಾಕ್ಬೇಕಂದ್ರೆ ಇದಿರುತ್ತೆ. ಉಳಿದಿದ್ದೆಲ್ಲ ಐಟಮ್ಸ್ ಇಲ್ಲಿ ಇಟ್ಬಿಡ್ಬೋದು. ಹೌದು, ಏನಂದ್ರೆ ಪ್ರೋಟೀನ್, ಕಾರ್ಬ್ಸ್, ಫೈಬರ್ 3 ಇರ್ಲೇಬೇಕು. ಅದಕ್ಕೆ 3ಕ್ಕೆ 3.
ಸೊ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನ ಮಾಡಿರುವಂಥದ್ದು. ಬಟ್ ಅನ್ನ ಸಾರು ನೀವು ಹಾಕಬೇಕು ಅಂದರೆ ಇದು ಅನ್ನ ಸಾರಿಗೆ ಆಗೋದಿಲ್ಲ. ನಾನು ಇದನ್ನು ಸುಮಾರು ಸಲನೂ ಹೇಳಿದ್ದೀನಿ, ಅನ್ನ ಸಾರಿಗಾದರೆ ತಗೊಳ್ಬೇಡಿ ಇದು ಅಂತ ಹೇಳ್ಬಿಟ್ಟು. ಒಳ್ಳೆ ಐಡಿಯಾ ಶಾರೋನ್. ಐಡಿಯಾ ನಂದೇ ಆಗಿರ್ಬೋದು, ಬಟ್ ತುಂಬ ಜನರ ತಾಯಂದ್ರ ಕಷ್ಟ ಇದೆ, ಅರ್ಥ ಮಾಡ್ಕೊಂಡು ನಾನು ಮಾಡಿಸಿದ್ದೀನಿ. ಅದು ತುಂಬ ಖುಷಿ ಆಗತ್ತೆ ನನಗೆ. ಇನ್ನೇನಿದೆ, ಬಿಸ್ನೆಸ್ ಸಕ್ಸಸ್ ಆದಂಗೆ ಇದೆ. ಲೈಫ್ ಟೈಮ್ ಇನ್ನೂ ದೊಡ್ಡದು ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೊಟ್ಬಿಡೋಣ. ಅದೇ ಅನ್ಕೊಳ್ತಾ ಇದ್ದೇವೆ. ಕೆಲವ್ರು ಕೇಳಿದ್ರು, ನಾವು ಆರ್ಡರ್ಸ್ ಬಂದಿದೆ ಆಲ್ರೆಡಿ. ಯಾರೋ ಅಮೆರಿಕದಿಂದ ಆಮೇಲೆ ಈ ಕಡೆ ಆಸ್ಟ್ರೇಲಿಯಾದಿಂದ ಕೇಳ್ತಾ ಇದ್ದಾರೆ. ಹೌದು, ಬಟ್ ಏನಾಯ್ತು ಗೊತ್ತಾ, ನಮ್ಗೆ ಇನ್ನೂ ಸ್ವಲ್ಪ ದಿವಸ ಬೇಕು, ಟೈಮ್ ಬೇಕು. ಅದಕ್ಕೆ ಜನರು ನಮ್ಗಿಂತ ಬುದ್ಧಿವಂತರಿದ್ದಾರೆ. ಏನ್ ಮಾಡ್ತಾ ಇದಾರೆ ಗೊತ್ತಾ, ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಅವರಿಂದ ಆರ್ಡರ್ ಮಾಡ್ಕೊಂಡು ಅಲ್ಲಿಂದ ಅವ್ರು ಕಳ್ಸಿಕೊಡ್ತಾ ಇದಾರೆ. ಅವ್ರಿಗಿದೆಲ್ಲ 1,000 ರೂಪಾಯಿ 2,000 ರೂಪಾಯಿ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇಲ್ಲ, ಯಾಕೆಂದ್ರೆ ಕಾಸ್ಟ್ಲಿ ಆಗತ್ತೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ, ಹಾಗಾಗಿ ಅಲ್ಲಿ ನಾರ್ಮಲ್ ಡೆಲಿವರಿ ಮಾಡ್ತಾರಲ್ವಾ, ಇಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಫ್ರೀ ಡೆಲಿವರಿ ಕೊಡ್ತಾರೆ ನಮ್ಗೆ. ಅಲ್ಲಿ ಆ ತರ ಡೆಲಿವರಿ ಮಾಡೋಕು $2 $3 $5 ಹಂಗೆ ಚಾರ್ಜ್ ಮಾಡ್ತಾರೆ ಅಲ್ವಾ. ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಬಟ್ ನಾವು ಅದೇ ಸ್ವಲ್ಪ ನೋಡ್ಬೇಕು, ಇನ್ನೊಂದು ಸ್ವಲ್ಪ ದಿವಸ ಬೇಕಾಗತ್ತೆ. ಇಬ್ರು ಮನೇಲಿದ್ರೆ ಗಾಡಿಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಚೆ ಹೋಗೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಈವ್ನಿಂಗ್ ಇವಾಗ ಆಚೆ ಬಂದಿದ್ದೀವಿ. ದೀರುಗೆ ವ್ಯಾಕ್ಸಿನೇಷನ್ ಇದೆ. ಸೊ ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸ ಹೋಗೋಣ. ನಾನಿವತ್ತು ದೀರುಗೆ ಫ್ಲೂ ವ್ಯಾಕ್ಸಿನ್ ಮತ್ತೆ ಚಿನಿಮಾಗೂ ಕೂಡ ವ್ಯಾಕ್ಸಿನ್ ಇದೆ, ಅದನ್ನ ಹಾಕ್ಸೋಣ ಅಂತ ಹೇಳಿ ಇಬ್ರನ್ನ ಕರ್ಕೊಂಡು ಬಂದೆ. ಬಟ್ ಅವನಿಗೆ ಚಿನಿಮಾಗಿರೋದು ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಒಟ್ನಲ್ಲಿ ಅವಳು ಇವನಿಗೆ ಅನ್ಕೊಂಡಿದ್ದಾಳೆ, ಇವನು ಅವಳಿಗೆ ಅನ್ಕೊಂಡಿದ್ದಾನೆ. ಬಟ್ ಇಲ್ಲಿ ಬರೋದೇ ಸ್ವಲ್ಪ ಅವನಿಗೆ ಡೌಟ್ ಬಂದ್ಬಿಡ್ತು, ನನಗೆ ಏನೋ ಪ್ಲಾನ್ ಮಾಡಿದ್ದಾರೆ ಇವರು ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಇನ್ನು ಹಾಗೆ ಶ್ರುತಿ ಮ್ಯಾಮ್ನ ಮಾತಾಡಿಸಿ ತುಂಬ ದಿನಗಳಾಗಿತ್ತು. ಅವ್ರನ್ನ ಡೈರೆಕ್ಟಾಗಿ ಭೇಟಿಯಾಗಿ ಅವರು ಹೇಳ್ತಾ ಇದ್ರು, ಡಾಕ್ಟರ್ಸ್ನ ಜಾಸ್ತಿ ಭೇಟಿ ಆಗೋದು ಬೇಡ ಬಿಡಿ, ಅದು ಒಳ್ಳೇದು ಅಂತ. ಏನಾದ್ರು ಇರೋದಾಯ್ತು, ಚಿನಿಮಾಗೆ ಹಾಕ್ಸೋಣ ಅಂತ ಕೇಳಿದೆ. 3 ಇಂಜೆಕ್ಷನ್ ಇದೆ ಅಂತೆ. ಸೊ ಸದ್ಯಕ್ಕೆ ಬೇಡ, ಇನ್ನೂ ಟೈಮ್ ಇದೆ, ಅವಳಿಗೆ ಹಾಲಿಡೇಸ್ ಇರಬೇಕಾದ್ರೆ ಹಾಕೋಣ ಬಿಡಿ ಅಂತ ಹೇಳಿದ್ರು. ಜೊತೆಗೆ ನಾನು ಕೂಡ ಸಿಟಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗೆ 2 ಕೆಲಸ ಆಗತ್ತೆ ಅನ್ಕೊಂಡು ಬಂದೆ. ಇನ್ನೊಂದೇನು ಗೊತ್ತಾ, ಕೆಲವು ಜನರು ನನ್ನನ್ನು ಮೈಸೂರಲ್ಲಿ ನೋಡದೆ, ನೀವು ಮೈಸೂರಲ್ಲಿ ಇದ್ದೀರಾ, ನೀವು ಮೈಸೂರಲ್ಲೇನಾ ಇರೋದು, ಅಯ್ಯೋ ನಾವು ಎಲ್ಲೋ ಬೇರೆ ಕಡೆ ಇರೋದು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಈಗ ಸುಮಾರಾಗಿ ನಾವು ಮೈಸೂರಿಗೆ ಬಂದು ಆಗ್ಲೇ ಒಂದು 7.5 ವರ್ಷ ಆಗೋಯ್ತು. ಮನೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ತಗೊಳ್ಳೋದಿತ್ತು, ಹಾಗಾಗಿ ಶಾಪಿಗೆ ಬಂದಿದ್ದೀನಿ. ನಾನು ಈ ಥರ ಶಾಪಿಗೆ ಬಂದೆ ಅನ್ಕೊಳ್ಳಿ, ಮಕ್ಕಳನ್ನ ಕಂಪಲ್ಸರಿಯಾಗಿ ಕರ್ಕೊಂಡು ಬರ್ತೀನಿ. ಯಾಕೆಂದರೆ ನಾನು ಏನೆಲ್ಲ ತಗೊಳ್ತೀನೋ ಅದನ್ನು ಅವರು ಕೂಡ ನೋಡಬೇಕು. ಜೊತೆಗೆ ಇಲ್ಲಿ ಕೆಲವೊಂದು ನಾನು ಟೇಸ್ಟ್ ಮಾಡ್ತೀನಲ್ವಾ, ಮಕ್ಕಳು ಟೇಸ್ಟ್ ಮಾಡ್ತಾರೆ, ಅದರ ಬೆನಿಫಿಟ್ಸ್ ತಿಳ್ಕೊಳ್ತಾರೆ, ಅದರ ವ್ಯಾಲ್ಯೂ ಬಗ್ಗೆ ಗೊತ್ತಾಗತ್ತೆ ಅವರಿಗೆ. ಜೊತೆಗೆ ಇಂಥದ್ದೆಲ್ಲ ತಿನ್ನಬೇಕು, ಇಷ್ಟೊಂದು ವೆರೈಟೀಸ್ ಇದೆ ಅನ್ನೋದು ಗೊತ್ತಾಗತ್ತೆ. ಓನ್ಲಿ ಕೋಕೋ ಬಟರು ಮತ್ತು ಶುಗರ್ ಇರುತ್ತೆ, ಆಯಿಲ್ ಏನಿರಲ್ಲ. ಆಯಿಲು ಡಾಲ್ಡಾ ಇರಲ್ಲ. ಸ್ವಿಸ್ ಚಾಕ್ಲೇಟ್ ಫೇಮಸ್ ಮಾಡಿ, ಸ್ವಿಸ್ ಚಾಕ್ಲೇಟ್ಸ್ ಅದಕ್ಕೆ ಫೇಮಸ್. ಇದು ಅದಕ್ಕಿಂತ ಬೆಟರ್ ಇರುತ್ತೆ. ಸೊ ಏನಿದು ಕುಕಿಂಗ್ ಮಾಡ್ಬೋದಾ, ಜಸ್ಟ್ ಡೈರೆಕ್ಟ್ ಆಗಿ ಹಾಗೆ ತಿನ್ನೋದಾ? ಅಷ್ಟೇ. ಅದೇ ಲೇಟ್ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಾನು ಇದನ್ನು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸಿದ್ದೀನಿ. ಹಾಗಾಗಿ ಅವ್ರಿಗೆ ಈ ಥರ ಹೆಲ್ದಿ ಫುಡ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಮತ್ತು ಇಂಥದ್ದೆಲ್ಲ ತಿನ್ನಬೇಕು ಮಕ್ಕಳು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ಇದು ನಮ್ಮ ದೀರು ಫೇವ್ರೇಟ್. ಅವ್ನು ದಿನಾ ಸ್ವಲ್ಪ ಸ್ವಲ್ಪ ತಿಂತಾನೆ ಈ ಬೆರೀಸ, ಅವನಿಗೋಸ್ಕರ ಅಂತಲೇ ತಗೊಳ್ತೀನಿ ನಾನು. ಏನೋ ನಮ್ಮ ಚಿನಿಮಾಗೆ ಪಿಸ್ತಾ ಅಂದರೆ ತುಂಬ ಇಷ್ಟ ಆಗುತ್ತೆ, ಅವಳಿಗೋಸ್ಕರನೂ ಕೆಲವೊಂದು ತಗೊಳ್ತೀನಿ. ಸೊ ಈ ಥರ ಮಕ್ಕಳಿಗೆ ಇಷ್ಟ ಆಗಿರೋದನ್ನ ಮತ್ತು ಅದ್ರ ಜೊತೆಗೆ ನಮಗೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ತೀವಲ್ವ, ಎಲ್ಲದೂ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅದರ ಜೊತೆಗೆ ನಾನು ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿರುತ್ತಲ್ಲ ಅದನ್ನು ಅವ್ರ ಕೈಯಲ್ಲೇ ಕೊಡಿಸ್ತೀನಿ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಇಷ್ಟೊಂದು ಕಾಸ್ಟ್ಲಿ ಇದೆ, ತುಂಬ ವ್ಯಾಲ್ಯೂ ಇದೆ ಇದಕ್ಕೆ. ಸೊ ಇದರ ಬೆಲೆ ಏನು ಅಂತ ಮಕ್ಕಳು ತಿಳ್ಕೊಳ್ಳೋದ್ರಿಂದ ಸೊ ಅದ್ರ ಮೇಲೆ ಆಸಕ್ತಿ ಕೂಡ ಜಾಸ್ತಿ ಆಗುತ್ತೆ ಅವರಿಗೆ. ಇಲ್ಲಿ ಬಂದರೆ ಟೇಸ್ಟ್ಗೆ ಅಂತ ಎಷ್ಟೊಂದು ವೆರೈಟಿ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಇವರು ಟೇಸ್ಟ್ ಮಾಡಿರ್ತಾರೆ ಗೊತ್ತಾ. ನಮಗೆ ಕೆಲವೊಂದು ಐಟಮ್ಸ್ ಕಾಸ್ಟ್ಲಿ ಇರುತ್ತಲ್ವಾ, ಗೊತ್ತೇ ಆಗೋದಿಲ್ಲ. ಈ ಥರ ಹೋಲ್ಸೇಲ್ ಶಾಪ್ಗಳಿಗೆ ಬಂದುಬಿಟ್ವಿ ಅಂದ್ಕೊಳ್ಳಿ, ನಮ್ಗೆ ಏನೆಲ್ಲ ಬೇಕೋ, ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಬಿಟ್ಟು ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಇನ್ನು ಮನೆಗೆ ಏನೆಲ್ಲ ಬೇಕೋ ಎಲ್ಲದನ್ನು ಶಾಪಿಂಗ್ ಮಾಡಿದ್ದಾಯಿತು. ನೋಡಿ, ತಲೆ ಗಿರ್ರ್ ಅಂತ ತಿರುಗ್ತಾ ಇದೆ ನನಗೆ. ಎಷ್ಟಾಯಿತು?
11,075 ರೂಪಾಯಿ. 11,000 ಡ್ರೈ ಫ್ರೂಟ್ಸ್ಗೆ. ನೀನೇ ಎಲ್ಲ ಅದು ತಗೋ ಇದು ತಗೋ ಅಂತ ಹೇಳಿದ್ದು. ಇರ್ಲಿ ನಮ್ ಬರೀ 4,000 5,000 ಅದು ಹೊಸ ಐಟಮ್ಸ್ ಬರುತ್ತಲ್ಲ ತಿನ್ಬೇಕು ಅನ್ಸುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅದು ಆದ್ರೆ ನನ್ಗೆ ಅರ್ಥ ಆಗತ್ತೆ. ಏ ಇರು. ಸೊ 11,000 ಯಾವುದು ಹೈಯೆಸ್ಟ್ ಕಾಸ್ಟ್ಲಿ ಇರೋದು? ಇರೋ ಇದು 1,900 ಇದೆ. ಆ ಥರ ಇಲ್ಲ ರಾಜು, ಇಲ್ಲಿ ನೋಡಿ, ಇಲ್ಲಿ ಮೆಡ್ಜೋಳ್ ಇದು ಮೆಡ್ಜೋಳ್ ಡೇಟ್ಸ್. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆಗತ್ತೆ. ಈ ನಾವು ಉಂಡೆಗಳೆಲ್ಲ ಮಾಡ್ತೀವಲ್ಲ, ಬರ್ಫಿ ಎಲ್ಲ, ಸೊ ಅದು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಅದು ಸ್ವಲ್ಪ ಕಾಸ್ಟ್ಲಿ. ಮತ್ತೆ ಸುಮಾರು ಐಟಮ್ಸ್ ಇದೆಪ್ಪ. ಬೆರ್ರೀಸೇ ನಮಗೆ 1,400-500 ಆ ಥರ ಇರುತ್ತೆ. ಅದು ಪಾಪ ಧೀರುಗ್ ತುಂಬಾ ಇಷ್ಟ, ಅವ್ನು ದಿನ ತಿಂತಾನೆ, ಹಂಗಾಗಿ ಅದು ತಗೊಂಡೆ. ಈ ಕಾಜು ಪಿಸ್ತಾ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ನೀನು ನೋಡಿಲ್ಲಲ್ಲ ನಾನು ಏನೇನು ತಗೊಂಡಿದ್ದು ಅಂತ. ಇನ್ನೊಂದು ಕೆಲವೊಂದು ರೆಸಿಪಿಗಳಿಗೆಲ್ಲ ಬೇಕು ನನಗೆ ಕೇಕ್ಸ್ ಚಾನಲ್ಗೆ, ಸೊ ಹಂಗಾಗಿ ಅದನ್ನ ತಗೊಂಡೆ. ಕಡ್ಡಿ ಚುಚ್ಬಿಡ್ತೀಯ ಅದಿರು, ಬೇಡ ಅದು ಕೊಡಿಲಿ. ಹಂಗಾಗಿ ಬಿಲ್ ನೋಡಿ ನನಗೆ ಶಾಕ್ ಆಗ್ಬಿಡ್ತು. ನಾನು ಸ್ವಲ್ಪ 5,000 ಇಟ್ಕೊಂಡು ಹೋಗಿದ್ದೆ, 11,000ನ. ಅದು ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆದೆ, 11,000ನ ಅಥವಾ 1,100 ಅಂತ. ಆಮೇಲೆ ಇಲ್ಲ, ಬೆರ್ರೀಸೇ 1,700 ಸಮಥಿಂಗ್ ತಗೊಂಡಿದ್ದೀನಿ, ಹೆಂಗಾಗತ್ತೆ ಅಂತೇಳಿ ಆಮೇಲೆ ಓಕೆ 11,000 ಇದು 1,000 ಅಲ್ಲ ಅಂತ ಪೇ ಮಾಡಿ ಬಂದೆ. ಇರ್ಲಿ ಬಿಡು, ಹೆಲ್ತ್ಗೆ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಇದೆಲ್ಲ 1 ಮಂತಿಗಲ್ಲ, ಇನ್ನು ಜಾಸ್ತಿ ಬರುತ್ತೆ. ಕೆಲವೊಂದು ಐಟಮ್ಸ್ ಇದೆ ಅಲ್ವಾ, ಅದನ್ನ ತುಂಬಾ ದಿವಸ ಇಡ್ಬೋದು. ಅಂದ್ರೆ ಬೆರ್ರೀಸ್ ಇಡ್ಬೋದು, ಮತ್ತೆ ಚಾಕ್ಲೇಟ್ ಎಲ್ಲ ತಗೊಂಡಿದ್ದೀನಿ, ರೋಸ್ ಪೆಟಲ್ಸ್ ಅಂತ, ಈ ಥರ ಸುಮಾರು ಒಂದು 6 ತಿಂಗಳು ಇಡೋ ಅಂಥದ್ದೆಲ್ಲ ಐಟಮ್ಸ್ ತಗೊಂಡಿದ್ದೀನಿ. ಎಲ್ಲ ನಾನು ಖಾಲಿ ಆಗತ್ತೆ, ನನಗೆ ಒಂದು 2-3 ಮಂತ್ಸ್ಗೆ ಖಾಲಿ ಆಗಿಬಿಡತ್ತೆ. ಸೊ ಬಿಲ್ ನೋಡಿ ನಾನು ಶಾಕ್ ಆದೆ, ಅವ್ರು ಖುಷಿ ಆದ್ರು. 11,000. ಸೊ ಯಾವಾಗಲೇ ಹೋದ್ರು ನಾನು ಎಲ್ಲ ಥರದ ಇಂಗ್ರೀಡಿಯೆಂಟ್ಸ್ ಇಲ್ಲೇ ತಗೊಳ್ತೀನಿ. ಯಾಕೆಂದರೆ ಅದು ಫಸ್ಟಿಂದನೂ ನಾವು ಮೈಸೂರಿಗೆ ಬಂದಾಗಿಂದನೂ ಅದೇ ಶಾಪ್ಗೆ ಹೋಗ್ತಾ ಇರೋದು. ಅವ್ರ ಅಪ್ಪ ಇರಬೇಕಾದ್ರೇನು ಅಲ್ಲ ರಾಜು, ನಮಗೆ ಮೈಸೂರಲ್ಲಿ ಅವಾಗ ಎಲ್ಲಿ ತಗೊಳ್ಬೇಕನ್ನೋದು ಕೂಡ ಗೊತ್ತಿರಲಿಲ್ಲ. ಹೊಸ ಊರು ಬೇರೆ ನಮಗೆ. ಜಸ್ಟ್ ಹಂಗೆ ನಾವು ಹುಡ್ಕೊಳ್ತಾ ಬರಬೇಕಾದ್ರೆ ನಮಗೆ ಈ ಶಾಪ್ ಸಿಕ್ತು. ಅವಾಗ ಇಷ್ಟೊಂದು ವೆರೈಟೀಸ್ ಏನೂ ಇರಲಿಲ್ಲ. ಅದು ರೀಸೆಂಟ್ ಆಗಿ ಒಂದು 2-3 ಇಯರ್ಸ್ ಆದ್ಮೇಲಿಂದ ನಾವು ಇಷ್ಟೊಂದು ವೆರೈಟೀಸ್ ಎಲ್ಲ ನೋಡ್ತಾ ಇವ್ರ ಮಗ ಬಂದಿದಾರಲ್ವಾ, ಅವ್ರು ಬಂದಾಗಿಂದ ಹೊಸ ವೆರೈಟೀಸ್ ಎಲ್ಲ ತಂದಾಗ್ತಾ ಇದಾರೆ. ಸೊ ಹೊಸದೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ ಅವರು. ಇದು ನೋಡಿ, ಅದು ಯಾವುದೋ ಮಿಲೆಟ್ ಸ್ನ್ಯಾಕ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ರೇಟು ಹಂಗೆ ಇದೆ ಬಿಡಿ, ಬಟ್ ನಾವು ಹೆಲ್ತಿಗೆ ಅಂದರೆ ಹೆಲ್ದಿ ಆಗಿರೋದು ಬೇಕು ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ತಗೊಂಡ್ಬಂದೆ. ಈ ಕಡ್ಡಿ ಕೊಡಿಲಿ ಬಿಡು, ಹೇಳಿ ಸಾಕಾಯ್ತು ನನಗೆ, ಬಿಸಾಕ್ತೆ ನಾನು. ಹೆದರಿಕೆ ಆಗುತ್ತಪ್ಪ, ಅದು ಎಲ್ಲಿ ಕಣ್ಣ ಹತ್ರನೇ ಇಟ್ಕೊಂಡಿರ್ತಾನೆ. ಹೋಗಲ್ಲಿ ಕುತ್ಕೋ, ಹೋಗಿಂದೆ. ಐಸ್ ಕ್ರೀಮ್ ಬೇಕಾ? ಬೇಡ, ಈಗ ಡಲ್ ಆಗಿದೆ ನಾನು. ಐಸ್ ಕ್ರೀಮ್ ಬೇಕಾದಿರು. ಅಂಡ್ ಮನೆಗೆ ಹೋದ್ಮೇಲೆ ಎಲ್ಲ ಓಪನ್ ಮಾಡಿ ನೋಡೋಣ. ಈಗ ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ಓಕೆ, ಪಾಪ ನನ್ನ ಮಗ ಮುಗಿಸ್ಕೊಂಡ್ಬಿಟ್ಟಿದ್ದಾನೆ. ಏನು ಚಿನ್ನಿಮಗೆ ಅಳ್ಕೊಂತಾನೆ ಇಸ್ಕೊಂಬಂದ ನಾನು. ಏನದು ಐಸ್ ಕ್ರೀಮಾ ತಕೊಡದ? ಕುಳಿಲಿ ಯಾಕೆ ಅಳ್ತಾ ಇದ್ದಾನೆ ಅವನು? ಅಲ್ಲ, ಐಸ್ ಕ್ರೀಮ್ ಅವ್ರು ಪ್ಯಾಕ್ ಮಾಡ್ತಾ ಇದಾರೆ, ಬಿಡುತ್ತಾ ಇಲ್ಲ ಅವನು. ಇದು ರಾಜುಗೆ ಅವರೇ ಹಾಕಿಟ್ಬಿಟ್ಟಿದ್ದಾರೆ ಖಾರದ ಪುಡಿ. ಉಪ್ಪು ಖಾರ ಹಾಕಿದಾರ? ಉಪ್ಪು ಖಾರ ಇದು ಯಾವುದೋ ಹೊಸದು ಟ್ರೈ ಮಾಡೋಣ ಅಂತ ತಗೊಂಡೆ. ನಿಂದು ಉಪ್ಪು ಖಾರ ಹಾಕಿದ್ರ? ಇದು ಬೇರೆದು. ಇದೇನೋ ಹೇಳಿದ್ರಪ್ಪ, ಇದು ಬರ್ತದೆ ಇವರು ಗಲಾಟೆಲಿ. ಹೀಗೆಲ್ಲ ಇದೊಂದು ಟ್ರೆಂಡ್, ಉಪ್ಪು ಖಾರ ಹಾಕೊಂಡು ಐಸ್ ಕ್ರೀಮ್ ಅಷ್ಟೇ. ಎಲ್ಲ ಆಯ್ತು ಈಗ. ಸ್ವೀಟು, ಉಪ್ಪು ಖಾರ ಎಲ್ಲ ಎನರ್ಜಿ ಬಂದ್ಬಿಡುತ್ತೆ ಬಾಡಿಗೆ. ಸ್ವೀಟ್ ಖಾರ ಒಂಥರ ಅದೇನು ORS ಇದ್ದಂಗ. ಚೆನ್ನಾಗಿದೆ.
ನೀರು ನಂದು ಪಿಂಕ್ ಐಸ್ ಕ್ರೀಮ್. ನಂದು ಅಷ್ಟೇ ನಿಂದ ಯಾವ ಕಲರ್? ನಂದು ಅಷ್ಟೇ ಪಿಂಕ್ ಪಿಂಕ್. ಸಿನಿಮಾ ಸ್ಟ್ರಾಬೆರಿ. ಸಿನಿಮಾ ನಂದು ಪಿಂಕ್ ಪಿಂಕ್. ನಂಗೆ ಬ್ಲೂ ಇತ್ತ. ನಂಗೆ ಬ್ಲೂ ಇತ್ತ ಇತ್ತು. ಅದು ಬ್ಲೂ ಅಲ್ಲ, ಅದು ಬ್ಲೂ ಅಲ್ಲ, ಬ್ಲೂ ಅಲ್ಲ, ಅದು ಬೇಜ್. ಅದು ಬೇಜಾ? ಅದು ಬೇಜ್. ಬೇಜ್. ದೀರುಗೆ ಫಿಗ್ ಅಂಡ್ ಹನಿ. ಫಿಗ್ ಅಂಡ್ ಹನಿ. ಹಾಗೆ ಫ್ರೆಂಡ್ಸ್, ಇನ್ನು ಬಂದಮೇಲೆ ಚಪಾತಿ ಒಂದು ಮಾಡಿದೆ. ಈವ್ನಿಂಗ್ಗೆ ಚಿಕನ್ ಮಾಡಿಟ್ಟು ಹೋಗಿದ್ದೆ, ಬರೋದು ಲೇಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಮಕ್ಳಿನ ಕರ್ಕೊಂಡು ಹೋದ್ರೆ ಕೆಲವೊಂದ್ಸಲ ಆಚೆನೇ ತಿನ್ಬೇಕಾಗತ್ತೆ. ಬಟ್ ಇವತ್ತು ಆಚೆ ತಿನ್ನೋದೇನು ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಸಾಯಂಕಾಲನೇ ಅಡುಗೆ ಮಾಡಿಟ್ಬಿಟ್ಟಿದ್ದೆ. ಸಿನಿಮಾ ಊಟ ಮಾಡೋಣ. ಸೊ ಇನ್ನು ಸ್ವಲ್ಪ ಬೀನ್ಸ್ ಸ್ಟೀಮ್ಗೆ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇದು. ಸೊ ಪ್ರತಿ ನಮ್ಮ ಫುಡ್ಡಲ್ಲಿ ಫೈಬರ್ ಕಂಪಲ್ಸರಿಯಾಗಿ ಇರೋ ಥರ ನೋಡ್ಕೊಳ್ತೀವಿ. ಪ್ರೋಟೀನ್, ಕಾರ್ಬ್ಸ್, ಫೈಬರ್. ಸೊ ಇನ್ನು ನೈಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಬೀನ್ಸ್ ಸ್ಟೀಮ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಎಲ್ಲರೂ ಊಟ ಮಾಡಿಕೊಂಡು ಮಕ್ಕಳನ್ನ ಮಲಗಿಸ್ಬರ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಐಟಮ್ಸ್ ತೊಗೊಂಡು ಬಂದಿದ್ದೀವಿ. ಮುಗೀತಾ ಆಲ್ಮೋಸ್ಟ್. ಫ್ರೆಂಡ್ಸ್, ಇದೇನು ಗೊತ್ತಾ, ನೋಡೋಕ್ಕೆ ಹಲಸಿನಹಣ್ಣಿನ ಬೀಜ ಬರುತ್ತಲ್ವ, ಆ ಥರ ಇರುತ್ತೆ ನೋಡಿ. ಆದರೆ ಇದರ ಹೆಸರು ಬ್ರೇಸಲ್ ನಟ್ ಅಂತ. ಎಕ್ಸ್ಪೆಷಲಿ ಲೇಡೀಸ್ಗೆ ತುಂಬಾ ಒಳ್ಳೆಯದು. ಮತ್ತು ದಿನಕ್ಕೆ 1 ಅಥವಾ 2 ತಿಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಈ ಥೈರಾಯ್ಡ್ ಸಮಸ್ಯೆ ಎಲ್ಲ ಇರುತ್ತೆ ನೋಡಿ, ಸೊ ಆದಷ್ಟು ಬರದೇ ರೀತಿ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿನೇ. ಇಂಥದ್ದೆಲ್ಲ ನಾನು ಮಕ್ಕಳಿಗೂ ಕೂಡ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡೆ. ಆ್ಯಂಡ್ ಇನ್ನು ಇದು ನೋಡಿ, ಬೀನ್ಸ್ ಥರ ಇದೆಲ್ಲ, ಇದನ್ನು ಎಡಮಾಮೆ ಅಂತ ಹೇಳಿ ಕರೀತಾರೆ. ಬಟ್ ನಮಗಿಲ್ಲಿ ಫ್ರೆಶ್ ಆಗಿರೋದು ಸಿಗೋದಿಲ್ಲ, ಈ ಥರ ಡ್ರೈಡೇ ಸಿಗುತ್ತೆ. ಹಾಗಾಗಿ ಇದನ್ನು ತಂದು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಉಪ್ಪು ಖಾರ ಎಲ್ಲ ಹಾಕಿ. ಈವ್ನಿಂಗ್ ಟೈಮು ಅಥವಾ ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ಲ, ಆವಾಗ ತಿನ್ನಬಹುದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಪ್ಲ್ಯಾಂಟ್ ಪ್ರೋಟೀನ್ ಜಾಸ್ತಿ ಆಗಿರುತ್ತೆ, ಹಾಗೆ ಫೈಬರ್ ಕೂಡ ಜಾಸ್ತಿ ಆಗಿರುತ್ತೆ. ಇನ್ನು ಫ್ರೆಶ್ ಆಗಿರೋದನ್ನು ಸ್ಯಾಲೆಡ್ಗೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಮಗಿನ್ನೂ ಅದು ಸಿಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಅಂದರೆ ನಮ್ಮ ಮೈಸೂರಲ್ಲಿ ಸಿಗ್ತಾ ಇಲ್ಲ. ಆ್ಯಂಡ್ ಇದು ನನ್ನ ಮಗಳಿಗೋಸ್ಕರ ತೊಗೊಂಡೆ. ಪಾಪ ಅವಳು ಯಾವಾಗಿಂದನೇ ಹೇಳ್ತಾ ಇದ್ದಾರೆ ಬೂಬಾ ಟೀ. ಆದರೆ ನಾವು ಟೀ ಮಾಡ್ಕೊಳ್ಳೋಕ್ಕೆ ಅಂತ ಅವಳು ಹಾಗೆ ತಿಂತಾಳೆ ಅದನ್ನು. ನೋಡಿ, ಬರೋದೇ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದಾಳೆ ಅವಳು. ಫ್ರೆಂಡ್ಸ್, ನೀವೊಂದು ವೇಳೆ ನೋಡಿಲ್ಲ ಅಂದರೆ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ಈ ಥರ ಇರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು. ನಮ್ಮ ಬಾಯಿ ಒಳಗೆ ಹಾಕಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಪಟ್ 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 ಅಂತ ಹೊಡೆಯುತ್ತೆ. ಒಳಗಡೆ ಕ್ರಶ್ ಇರುತ್ತೆ ಅಲ್ವಾ? ಅದೇನೋ ಬ್ಲೂಬೆರಿ. ಚೆನ್ನಾಗಿರುತ್ತೆ. ಅವಾಗೆಲ್ಲ ಕೋಲ್ಡ್ ಕಾಫಿ ಅದರಲ್ಲೆಲ್ಲ ಹಾಕಿ ಕೊಡ್ತಾ ಇದ್ರು. ಇದು ಅವಾಗ ಅಲ್ಲ, ಇವಾಗೂ ಕೊಡ್ತಾರೆ. ಅವಾಗ ಅಲ್ಲ, ಇವಾಗೂ ಕೊಡ್ತಾರೆ. ಹೌದಾ? ಸೊ ಚೆನ್ನಾಗಿರತ್ತೆ ಟೇಸ್ಟ್. ಮನೇಲೇ ಮಾಡ್ಕೋಬೋದಲ್ಲ ಅಂಥೇಳಿ ತಗೊಬಂದೆ. ಇನ್ನು ಅದು ಬಬಲ್ಸ್ ಇದೆ ಅಲ್ವಾ, ಅದನ್ನು ನಾವು ಮನೇಲೇ ಮಾಡ್ಬೋದು. ಸ್ವಲ್ಪ ಟೈಮ್ ತುಂಬ ಕೊಡಬೇಕು. ನಾನು ಕೇಳಿರೋ ಪ್ರಕಾರ ಇದನ್ನು ಇದು ರಾಜು ಮರಗೆಣಸು ಬರುತ್ತಲ್ಲ, ಮರಗೆಣಸು. ಹೌದಾ? ಮತ್ತು ಬ್ಲೂಬೆರ್ರಿ ಅಂತ ಹಾಕಿದ್ದಾರೆ. ಹಾಂ, ಅದು ಬ್ಲೂಬೆರಿ ಕ್ರಶ್ ಒಳಗಡೆ ಏನಿರುತ್ತೆ ಅದು ಬ್ಲೂಬೆರಿನೇ. ಹಾಂ, ಅದು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಒಂದು, ಅದು ಮರಗೆಣಸಿಂದ ಇದು ಮಾಡಿದ್ದಾರೆ. ಅದಕ್ಕೆ ಆ ಥರ ಇರುತ್ತೆ. ಮೈದಾ ಅನ್ಕೊಂಡ್ಬಿಟ್ಟಿದೆ. ಮೈದಾ ಅಲ್ಲ, ಮೈದಾ ಆದರೆ ಆ ಥರ ಇರಲ್ಲ. ಅದು ಅಷ್ಟು ಸ್ಟಿಕ್ಕಿ ಇರುತ್ತಾ ಬಬಲ್ಸ್ ಮಾಡೋ ಅಷ್ಟೇ? ಸಾಬುದಾನ ಮಾಡ್ತೀವಲ್ಲ, ಅದೇ ಹೆಂಗಿರುತ್ತೆ ಸಾಬುದಾನ, ಸಬ್ಬಕ್ಕಿ. ಅದೇ ಸ್ಟಿಕ್ಕಿ ಇರುತ್ತೆ, ಅದೇ ಅದರಿಂದನೇ ಬಬಲ್ಸ್ ಮಾಡಿ ಅದರೊಳಗಡೆ ಕ್ರಶ್ ತುಂಬಿಸ್ಬಿಟ್ಟಿದ್ದಾರೆ. ಬರೀ ಇದೆ ನೋಡಿ, ತಿನ್ನೋಕ್ಕೂ ಭಾರಿ ಮಜಾ ಬರುತ್ತೆ ಅಲ್ಲ. ಹೌದು, ಮಕ್ಳಿಗೆ ತುಂಬ ಇಷ್ಟ ಆಗತ್ತೆ. ಸೊ ಏನಾದ್ರು ಸಿಕ್ಕರೆ ತಗೊಳ್ಳಿ. ಇನ್ ಕೇಸ್ ಆನ್ಲೈನಲ್ಲಿದೆ, ನಾನು ಆನ್ಲೈನಲ್ಲಿ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ. ಕೆಲವೊಂದು ಇಲ್ಲಿ ಎಲ್ಲ ಐಟಮ್ಸ್ ಇದೆಲ್ಲ ಅದು ಆನ್ಲೈನಲ್ಲಿ ಸಿಗುತ್ತೆ. ಎಲ್ಲದೂ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಕೆಲವೊಂದು ಐಟಮ್ಸ್ ಆನ್ಲೈನಲ್ಲೇ ಕಡಿಮೆ ಸಿಗುತ್ತೆ, ಕೆಲವೊಂದು ಐಟಮ್ಸ್ ಇಲ್ಲಿ ಕಡಿಮೆ ಸಿಗುತ್ತೆ. ನೋಡಿ ತಗೋಬೇಕಷ್ಟೆ. ಸೊ ಇನ್ನು
ಇದಿಷ್ಟು ಏನಪ್ಪ ಅಂದರೆ ಅವಾಗವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇರ್ತೀನಿ, ಮಖಾನ ರೋಸ್ಟ್ ಮಾಡ್ತಾ ಇರ್ತೀನಿ, ಡೆಸರ್ಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೆ ಸೊ ಡೆಸಿಕೇಟೆಡ್ ಕೊಕೊನೆಟ್ ಲಡ್ಡು ಮತ್ತು ಡೆಸರ್ಟ್ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಫುಲ್ ಪ್ಯಾಕ್ ತೊಗೊಂಡ್ಬಿಡ್ತೀನಿ ನಾನು ಹೋದರೆ. ಆ್ಯಂಡ್ ಇದೆಲ್ಲ ನಮಗೆ ಅಂದರೆ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೇಗೆ ಬಳಸ್ಕೊಳ್ತೀವೋ ಅಷ್ಟು ದಿವಸ ಬರುತ್ತೆ. ಹಾಗಂತ ಹೇಳಿ ಒಂದೇ ತಿಂಗಳಲ್ಲಿ ಖಾಲಿ ಆಗೋದಿಲ್ಲ, 1-2-3 ತಿಂಗಳು ಬರುತ್ತೆ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಇನ್ನೂ ಕೆಲವೊಂದು ಐಟಮ್ಸ್ ನನಗೆ ಅಲ್ಲಿ ಹೋಗೋದೇ ನೆನಪಾಯಿತು, ಹಾಗಾಗಿ ಎಕ್ಸ್ಟ್ರಾ ತೊಗೊಂಡ್ವಿ. ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಗತ್ತೆ ಅಂತ. ಅಲ್ಲಿ ಹೋಗ್ಬಿಡ್ತೀವ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕಂತ ಹೇಳಿ ಎಲ್ಲ ಪಿಕ್ ಮಾಡಿಬಿಡ್ತೀವಿ, ಇಷ್ಟು ಬಿಲ್ ಆಗುತ್ತೆ. ಸೊ ಈ ಥರ ನಾನು ಡಿಫ್ರೆಂಟ್ ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರೆಸಿಪಿಗಳೆಲ್ಲ ಮಾಡ್ತೀನಿ. ಅದೆಲ್ಲದು ನಿಮಗೆ ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ಆ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪೀಸ್ ಅಂದರೆ ನಮ್ಗೆ ಆಚೆ ಏನೆಲ್ಲ ತಿನ್ನಬೇಕಂತ ಅಂದ್ಕೊಳ್ತೀವಲ್ವ ಅದನ್ನು ನಾವು ಮನೇಲೇ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ. ಮತ್ತು ಈ ಥರ ಇಂಗ್ರೀಡಿಯೆಂಟ್ಸ್ ತಂದು ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಅದೆಲ್ಲದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ನು ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.